ನಮೋ ನಮೋ ಮಂತ್ರಾಲಯ ಮಹಾಪ್ರಭುವೇ, ನಮೋ ಅತ್ಯಂತ ದಯಾಳುವೆ, ಶರಣು ಶರಣು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ವೀಕ್ಷಕರೇ, ತಮ್ಮನೇಲಿ ನೋಡಿ ನಿಮ್ಗೆಲ್ಲ ಈಗ ಅರ್ಥ ಆಗಿದೆ ನಾವೆಲ್ಲಿ ಹೋಗ್ತಾ ಇದೀವಿ ಅಂತಂದು. ಖಂಡಿತ ನಾವು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ, ರಾಯ ದರ್ಶನಕ್ಕೆ. ಸುಮಾರು 3-4 ತಿಂಗಳಿಂದ ಹೋಗ್ಬೇಕು ಅಂದಿದ್ದೆ, ಅಂದ್ಕೊಂಡು ತುಂಬಾ ಪ್ರಯತ್ನ ಪಟ್ವಿ. ಖಂಡಿತ ಆಗ್ಲಿಲ್ಲ, ರಾಯರಿಂದ ಕರೆ ಬರ್ಲಿಲ್ಲ. ಇಂದು ಕರೆ ಬಂದಿದೆ, ರಾಯರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಯಾವ ರೀತಿ ಹೋಗ್ಬೇಕು, ಯಾವ ರೂಟಲ್ಲಿ ಹೋದ್ರೆ ಹತ್ರ ಆಗುತ್ತೆ, ಮತ್ತೆ ಅಲ್ಲಿ ವಿಶೇಷತೆಗಳೇನು, ರೂಮ್ ಬಗ್ಗೆ, ವಸತಿ ಮತ್ತು ಊಟದ ವ್ಯವಸ್ಥೆ ಬಗ್ಗೆ, ಅಲ್ಲಿ ದರ್ಶನದ ಬಗ್ಗೆ, ರಾಯರ ಹತ್ರ ಹೋದಾಗ ನಾವು ಯಾವ ರೀತಿ ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಸವಿವರವಾಗಿ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಹೋಗ್ಬರೋಣ. ನಮ್ಮ ಮನೆಯಿಂದ ಹೊರಟ ನಾವು ಪಾವಗಡ ಮತ್ತು ಚಳ್ಳಕೆರೆ ಮುಖ್ಯ ರಸ್ತೆಗೆ ನಾವು ಕನೆಕ್ಟಿವಿಟಿ ತಗೊಂಡ್ವಿ. ಅಲ್ಲಿಂದ ನಾವು ನಮ್ಮೂರನ್ನು ದಾಟಿ ನೇರವಾಗಿ ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ. ಈಗ ಚಳ್ಳಕೆರೆ ಬಂತು ನೋಡಿ. ಚಳ್ಳಕೆರೆಯಿಂದ ನಾವು ಸರ್ಕಲ್ನಿಂದ ಹಿಂಬದಿಗೆ ನಾವು ಬಂದ್ವಲ್ಲ, ಈ ರೂಟಲ್ಲಿ ಹಿಂಬದಿಗೆ ಹೋದರೆ ಪಾವಗಡ ಸಿಗುತ್ತೆ. ನೇರವಾಗಿ ಹೋದರೆ ನಮ್ಮ ಜಿಲ್ಲೆ ಚಿತ್ರದುರ್ಗ ಸಿಗುತ್ತೆ. ಎಡಭಾಗಕ್ಕೆ ಹೋದರೆ, ಸರ್ಕಲ್ನಿಂದ ಎಡಭಾಗಕ್ಕೆ ಹೋದರೆ ಹಿರಿಯೂರು, ಶಿರಾ ಮತ್ತು ತುಮಕೂರು, ಬೆಂಗಳೂರು ಈ ಕಡೆ ಹೋಗ್ಬೋದು. ನಾವೀಗ ತೋರಿಸ್ತಾ ಇದ್ದೀನಲ್ಲ, ಈಗ ಇದೇ ರೀತಿ ಬಳ್ಳಾರಿ ಕಡೆಗೆ ಬಲಗಡೆಗೆ ತಿರ್ಕೊಂಡ್ರೆ ಸೀದಾ ಬಳ್ಳಾರಿ ರಸ್ತೆಗೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ನಾವು ಬ್ರೇಕ್ನ ಸ್ವಲ್ಪ ಕಂಡೀಷನ್ ಮಾಡಿಸ್ಕೊಂಡು ನಂತರ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದೀವಿ. ಕೇವಲ 15 ನಿಮಿಷಗಳ ನಂತರ ನಮಗೆ ಹಿರೇಹಳ್ಳಿ ಟೋಲ್ ಸಿಗ್ತದೆ. ಹಿರೇಹಳ್ಳಿ ಟೋಲ್ನಲ್ಲಿ ಟೋಲ್ ಫೀಸ್ ಕಟ್ಟಿ ಮುಂದೆ ಸಾಗಿದ್ವಿ ಬಳ್ಳಾರಿ ಕಡೆಗೆ, ಅಂದರೆ ಮಂತ್ರಾಲಯಕ್ಕೆ ಹೋಗುವ ದಿಕ್ಕಿನಲ್ಲಿ ಸಾಗಿದಾಗ ನಂತರ ಅಲ್ಲಿ ಹಾನಗಲ್ಲಲ್ಲಿ ಯಾವ ರೀತಿ ಅಂದರೆ ಬರೀ ಕಲ್ಲುಗಳು, ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಅಲ್ಲಿ ಯಾವುದೇ ಕುರುಚಲು ಗಿಡಗಳು ಮಾತ್ರ ಬೆಳೆದಿದ್ದಾವೆ. ಅದ ನಂತರ ಇಲ್ಲೊಂದು ಆಂಧ್ರ ಟೋಲ್ ಸಿಗುತ್ತೆ ವೀಕ್ಷಕರೇ. ಈ ಆಂಧ್ರ ಟೋಲಲ್ಲಿ ಒಂದು ಸ್ಕ್ಯಾಮ್ ಏನಂತಂದರೆ, ಇಲ್ಲಿ ಆಂಧ್ರ ಪ್ರದೇಶ ಬರೋದು ಕೇವಲ ಒಂದು 5-6 ಕಿಲೋಮೀಟ್ರು. 5-6 ಕಿಲೋಮೀಟ್ರಿಗೇನೆ ಸುಮಾರು ದುಡ್ಡು ಹಣ ಕೀಳ್ತಾರೆ. ರಸ್ತೆ ಹೇಗಿದೆ ಅಂದರೆ ನೀವೇ ನೋಡ್ತೀರಾ. ಖಂಡಿತವಾಗ್ಲೂ ಆ ರಸ್ತೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಅಯೋಗ್ಯವಾಗಿದೆ. ಸರ್ಕಾರಗಳು ಇತ್ತ ಕಡೆ ಗಮನ ಕೊಡಬೇಕು, ಈ ರಸ್ತೆ ಸರಿಪಡಿಸ್ಬೇಕು. ಟೋಲ್ ತಗೊಂಡ್ಮೇಲೆ ಆ ರಸ್ತೆನ ನ್ಯಾಯವಾಗಿ ಒಂದು ವ್ಯವಸ್ಥಿತವಾಗಿ ರಸ್ತೆನ ಇಡಬೇಕು. ನೋಡಿ ನಮ್ಮ ರಸ್ತೆ ಯಾವ ರೀತಿ ಉಬ್ಬು ತಗ್ಗು ಕಲ್ಲು ಮಣ್ಣುಗಳಿಂದ ಕೂಡಿದೆ ಅಂದ್ರೆ ಅಲ್ಲಿ ಟಾರಿನ ಲವಲೇಶ ಕೂಡ ಇಲ್ಲ. ಇದನ್ನು ದಾಟಿದ ನಂತರ ನಮಗೆ ಒಂದು 10-15 ಕಿಲೋಮೀಟರ್ ನಂತರ ಬಳ್ಳಾರಿ ಸಿಗುತ್ತದೆ. ಬಳ್ಳಾರಿ ನಗರಕ್ಕೆ ನಾವು ಎಂಟ್ರಿ ಆಗ್ಬೇಕಂದ್ರೆ ಇನ್ನು ಕೇವಲ ಒಂದು 15 ನಿಮಿಷದಲ್ಲಿ ರಸ್ತೆ ಚೆನ್ನಾಗಿದೆ. ಇಲ್ಲಿ ಈ ರಸ್ತೆ ಚೆನ್ನಾಗಿರೋದ್ರಿಂದ ಬಳ್ಳಾರಿ ನಗರಕ್ಕೆ ನಾವಿನ್ನೇನು ಕೆಲವೇ ಇಲ್ಲಿ ಮತ್ತೆ ಯಾವುದು ಟೋಲ್ ಸಹ ಇಲ್ಲ. ಬಳ್ಳಾರಿ ನಗರಕ್ಕೆ ಪ್ರವೇಶ ಪಡೆದ್ವಿ. ಬಳ್ಳಾರಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಬಳ್ಳಾರಿ ಅಂದರೆ ಗಣಿ ನಾಡು, ಅಂದರೆ ಕಬ್ಬಿಣದ ಅದಿರು ಮುಂತಾದ ಅದಿರುಗಳನ್ನು ತೆಗೆದು ಸಾಗಿಸಿ ಲಾರಿಗಳು, ಮತ್ತು ಇಲ್ಲಿ ಒಂದು ಕನೆಕ್ಟಿವಿಟಿ ಮತ್ತು ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಒಂದು ಸೈಕಲ್ ರಿಕ್ಷಾ, ಆಟೋ ರಿಕ್ಷಾಗಳೇ ಅದರಲ್ಲೇ ಜನ ಹೆಚ್ಚು ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ವ್ಯವಸ್ಥಿತವಾಗಿದೆ. ಮುಖ್ಯ ರಸ್ತೆಗಳು ಬಳ್ಳಾರಿಯಲ್ಲಿ ಚೆನ್ನಾಗೇ ಇದ್ದಾವೆ, ಇಲ್ಲ ಅಂತಲ್ಲ. ಹಾಗೆ ಇನ್ನೊಂದು ಸ್ನೇಹಿತರೆ, ಬಳ್ಳಾರಿಯಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಚಳ್ಳಕೆರೆಯಿಂದ ಹೊರಟು ನೋಡಿ ಇದೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಚಳ್ಳಕೆರೆಯಿಂದ ಹೊರಟು ಬಳ್ಳಾರಿಗೆ ಬಂದರೆ ಬಳ್ಳಾರಿಯಿಂದ ಹೊಸಪೇಟೆ ಕಡೆಗೂ ಹೋಗ್ಬೋದು, ಈ ಕಡೆ ಗುಂತಕಲ್ ಕಡೆಗೂ ಹೋಗ್ಬೋದು. ಗುಂತಕಲ್ಗೆ ಹೋದರೆ ನಿಮಗೆ ಬೇಕಾದಷ್ಟು ಮಂತ್ರಾಲಯಕ್ಕೆ ರೈಲ್ವೆ ವ್ಯವಸ್ಥೆ ಇರ್ತದೆ. ಈಗ ನಾವು ಬಳ್ಳಾರಿಯನ್ನು ದಾಟಿ ಒಂದು ಮಂತ್ರಾಲಯದ ಕಡೆಗೆ ತಿರುಗಿಕೊಟ್ವಿ. ಮಂತ್ರಾಲಯಕ್ಕೆ ಹೋಗ್ತಾ ದಾರಿನಲ್ಲಿ ನೋಡಿ, ಇಲ್ಲಿಂದ ಬಲಗಡೆಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ದೇವಸ್ಥಾನದ ಸರ್ಕಲ್ಲು. ಈ ಬಲಗಡೆಗೆ ನಾವು ತಗೊಂಡಾಗ ನೇರವಾಗಿ ಒಂದು ನಮ್ಮ ಡೆಸ್ಟಿನೇಷನ್ನು ಮಂತ್ರಾಲಯ ತಾನೇ. ನಾವು ಹೋಗ್ಬೇಕಾದ್ರೆ ಈಗ ಫಸ್ಟು ಆದೋನಿ ಮುಖಾಂತರ ಹೋಗ್ತಾ ಇದ್ವಿ. ಮಧ್ಯೆ ನಾವು ತಂದಂಥ ತಿಂದ್ವಿ. ನಮಗೆ ಊಟ ಆಗೋದಿಲ್ಲ, ಹಾಗಾಗಿ ಮನೆಯಿಂದನೇ ತೊಗೊಂಡು ಬಂದ್ವಿ. ಅಲ್ಲಿ ತಿಂದ ನಂತರ ನಮ್ಗೆ ವಿಶೇಷವಾಗಿ ಅಲ್ಲಿ ಗಮನ ಸೆಳೆದಿದ್ದಂದರೆ ಅಲ್ಲೊಂದು ಟೋಲ್ ಇದೆ. ಅಲ್ಲಿ ಅಶೋಕ್ ನಗರ ಕ್ಯಾಂಪ್ ಅಂತೇಳಿ ಅಲ್ಲಿ ಟೋಲಲ್ಲಿ ಹಣ್ಣು ಹಂಪಲು ಎಲ್ಲ ಮಾರ್ತಾರೆ. ನೋಡಿ ಲೋಕೇಶ್ ಅಂತ ಭಾಳ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಮಗೆ ಒಂದು ಹಣ್ಣುಗಳನ್ನ ಕಡಿಮೆ ರೇಟಿಗೆ ಚೆನ್ನಾಗಿ ಕೊಟ್ಟರು. ಮತ್ತು ಬಳ್ಳಾರಿನ ಮಂತ್ರಾಲಯ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳಿದ್ವಿ, ಅವ್ರು ಅದಕ್ಕೆ ಉತ್ತರನೂ ಸಹ ಕೊಟ್ಟರು.
ಸೊ ಇನ್ನು 110 ಕಿಲೋಮೀಟ್ರ್ ಇದೆ ಅಂತ ಉತ್ತರ ಕೊಟ್ಟರು. ನೋಡಿ, ಕೆಂಪು ಖರ್ಜೂರ, ಹಳದಿ ಖರ್ಜೂರ, ಆ್ಯಪಲ್ಲು, ಪಾಮೊಗ್ರಾನೇಟು ಮತ್ತು ಆಮೇಲೆ ಡ್ರ್ಯಾಗನ್ ಫ್ರೂಟ್ಸು ಇದೆಲ್ಲ ಸಿಕ್ತು. ನಾವು ಕೆಲವಣ್ಣನ್ನು ತಗೊಂಡು ರಸ್ತೆಯಲ್ಲಿ ಹಂಗೆ ಸಂಚಾರ ಮುಂದುವರಿಸಿದ್ವಿ. ಅಲ್ಲಿ ನೋಡಿದ್ರಲ್ಲ ರಸ್ತೆಯಲ್ಲಿ ಸಂಚಾರ ಹೇಗಿರುತ್ತೆ ಅಂದರೆ, ಈಗಲೂ ಕೂಡ ಅಲ್ಲಿ ಟ್ರ್ಯಾಕ್ಟ್ರು, ಲಾರಿಲಿ, ಬಸ್ಸು ಟಾಪ್ ಮೇಲ್ಗಡೆ ಹತ್ಕೊಂಡು ಜನ ಪ್ರಯಾಣ ಮಾಡ್ತಾರೆ. ಅಂಥ ಒಂದು ಬಳ್ಳಾರಿ ನಾಡು. ನೀವು ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಬಯಲು. ನೋಡಿ, ಆ ಕಡೆ ನೋಡಿದ್ರು ಬಯಲು, ಈ ಕಡೆ ನೋಡಿದ್ರು ಕಪ್ಪು ಭೂಮಿ, ಮಳೆ ಆಶ್ರಯಕ್ಕೆ ಬೆಳೀತಾರೆ. ನಂತರ ಹೀಗೆ ಮುಂದೆ ಸಾಗಿದ್ರೆ ಒಂದು ಸುಮಾರು ಒಂದು ಬಳ್ಳಾರಿಯಿಂದ 20-25 ಕಿಲೋಮೀಟರ್ ಆದಮೇಲೆ ಒಂದು ಫಾರೆಸ್ಟ್ ಏರಿಯಾ ಸಿಗುತ್ತೆ ವೀಕ್ಷಕರೇ. ಆ ಫಾರೆಸ್ಟ್ ಏರಿಯಾದಲ್ಲಿ ಅಲ್ಲಲ್ಲಿ ನೋಡಿ ಇದೇ ಕಾಣ್ತಾ ಇದೆಯಲ್ಲ, ಈ ಫಾರೆಸ್ಟ್ ಒಂದು ಅಕ್ಕಪಕ್ಕದಲ್ಲಿ ಹಣ್ಣು, ಎಳನೀರು ವಿಶೇಷವಾಗಿ ಸಿಗುತ್ತೆ. ನೀವು ತಗೋಬೋದು, ತುಂಬ ಚೆನ್ನಾಗಿದೆ. ಒಂದು ಎಲ್ಲ ಬರಗಾಲದ ಮಧ್ಯೆ, ಅಂಥ ಒಂದು ಬರದ ನಾಡಿನ ಮಧ್ಯೆ ಕೂಡ ಹಚ್ಚ ಹಸಿರು ನೋಡಬೇಕಂದ್ರೆ ಈ ಒಂದು 5-6 ಕಿಲೋಮೀಟರ್ ಪ್ರದೇಶದಲ್ಲಿ ಮಾತ್ರ. ಇದನ್ನು ಮುಗಿಸಿದ ನಂತರ ನಮಗೆ ಮುಂದೆ ಸಿಗೋದೇ ಒಂದು ಶ್ರೀ ಆ, ಶ್ರೀಕೃಷ್ಣ ದೇವರಾಯರ ಒಂದು ಸಂಸ್ಥಾನ ಮತ್ತು ಹೈದರಾಬಾದ್ ನಿಜಾಮರ ಸಂಸ್ಥಾನದ ಮಧ್ಯೆ ಪದೇ ಪದೇ ಯುದ್ಧಗಳಾಗ್ತವೆ. ಯಾಕಾಗಿ ಅಂದರೆ ಇದೇ ಭೂಮಿಗಾಗಿ. ಇಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೀತಾ ಇರ್ತಾರೆ. ಈ ಹತ್ತಿ ಬೆಳೆಯುವ ಪ್ರದೇಶಕ್ಕಾಗಿ ಪದೇ ಪದೇ ಯುದ್ಧಗಳು ನಡೀತಾ ಇರ್ತವೆ. ಸೊ ಅದನ್ನೆಲ್ಲ ನಾವು ದಾಟ್ಕೊಂಡು ಮುಂದೆ ಹೋದರೆ ಸಿಗೋದೇ ಆದೋನಿ. ಆದೋನಿ ಅಂದರೆ ಗೊತ್ತಲ್ಲ ನಿಮಗೆ. ರಾಯರಿಗೆ ಮಂಚಾಲೆ ಗ್ರಾಮವನ್ನು ಜಹಾಗೀರಾಗಿ ಕೊಟ್ಟಿದ್ದೇ ಸಿದ್ದಿ ಮಸೂದ್ ಖಾನ್. ಅವರ ಮಂತ್ರಿಯಾಗಿದ್ದಂಥ ವೆಂಕಣ್ಣಯ್ಯ ರಾಯರ ಶಿಷ್ಯ ಆಗಿರ್ತಾರೆ. ಅದೆಲ್ಲ ನಿಮಗೆ ಗೊತ್ತಿದ್ದೆ. ನೋಡಿ, ಇಲ್ಲಿಂದ ನೇರವಾಗಿ ಎಡಭಾಗದಲ್ಲಿ ನೇರವಾಗಿ ಹೋದರೆ ಆದೋನಿ ಪಟ್ಟಣ ಸಿಗುತ್ತೆ. ಬಲಭಾಗದಲ್ಲಿ ಒಂದು ಬೈಪಾಸ್ ರೋಡ್ ಇದೆ. ಸೊ ನಾವು ಬೈಪಾಸ್ ರೋಡ್ ಇಟ್ಕೊಂಡು ನೇರವಾಗಿ ನಾವು ಮಂತ್ರಾಲಯದ ಕಡೆಗೆ ಹೊರಟ್ವಿ. ಈಗ ಒಂದು ಕಪ್ಪು ಪ್ರದೇಶ ಏನು ಕಾಣ್ತಾ ಇದೆ ಸುತ್ತಮುತ್ತ ನೋಡಿ, ಆದೋನಿ ಪಟ್ಟಣದ ಒಂದು ಮುಕ್ಕಾಲು ಭಾಗಕ್ಕೆ ತುಂಬ ಎತ್ತರವಾದ ಬೆಟ್ಟ ಗುಡ್ಡಗಳು ಕೂಡಿದ್ದಾವೆ. ಅವರು ಅದಕ್ಕೆ ಅವ್ರ ಸಂಸ್ಥಾನಕ್ಕೆ ಒಂದು ರಕ್ಷಣೆ ಕೊಡ್ತಿತ್ತು ಅನಿಸುತ್ತೆ ಅದು. ಸೊ ಅದನ್ನು ಮುಂದೆ ನಾವು ದಾಟಿ ನೇರವಾಗಿ ಮಂತ್ರಾಲಯದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮಂತ್ರಾಲಯದ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲೊಂದು ಟೋಲ್ ಸಿಗ್ತದೆ. ಆ ಟೋಲಲ್ಲಿ ಒಂದು 60-70 ರೂಪಾಯಿ ಒಂದು ಟೋಲ್ ತೊಗೊತಾರೆ. ನಮ್ಮದು ಫಾಸ್ಟ್ ಆಗಿಲ್ಲದ ಕಾರಣ ಅಲ್ಲಿ ಟೋಲು ಕ್ಯಾಶೇ ಅವ್ರಿಗೆ ಕೊಟ್ಟು ಫೋನ್‌ಪೇ ಮಾಡಿಬಿಟ್ಟು ನಾವು ಮುಂದೆ ಹೋದ್ವಿ. ಇನ್ನೇನು ಮಂತ್ರಾಲಯ ಒಂದು 8-10 ಕಿಲೋಮೀಟ್ರ್ ಇರ್ಬೋದು. ಸೊ ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ಜರ್ನಿ ಆರಾಮದಾಯಕವಾಗಿ ಬಂದ್ವಿ. ಇನ್ನೇನು ಸಂಜೆ ಆಗ್ತಾ ಇದೆ. ಈಗ ನಾವು ಮಂತ್ರಾಲಯನ ಪ್ರವೇಶ ಪಡಿತಾ ಇದ್ದೀವಿ. ನೋಡಿ, ಅಲ್ಲೊಂದು ಬಿಲ್ಡಿಂಗ್ ಕಾಣ್ತು. ಇನ್ನೇನು ಮಂತ್ರಾಲಯಕ್ಕೆ ಬಂದ್ವಿ. ಮುಖ್ಯವಾದ ಒಂದು ಸರ್ಕಲ್ ಇದೆ. ಆ ಸರ್ಕಲ್ಲು ಅಲ್ಲಿಂದ ನೇರವಾಗಿ ಹೋಗಬೇಕು. ನೋಡಿ, ಮಂತ್ರಾಲಯ ಎಂಟ್ರೆನ್ಸ್ ಇದು. ಎಂಟ್ರೆನ್ಸಲ್ಲೇ ರಾಯರ ಒಂದು ಹೆಬ್ಬಾಗಿಲು, ಮಠಕ್ಕೆ ಹೋಗೋ ಹೆಬ್ಬಾಗಿಲು ಇಲ್ಲಿಂದನೇ ಕಾಣ್ತಾ ಇದೆ. ಎಷ್ಟು ಸುಂದರವಾದ ದೃಶ್ಯ ಅಂದರೆ ಮನ ರೋಮಾಂಚನ ಆಗ್ತದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಯರು ನಡೆದಾಡಿದ್ದ ಪುಣ್ಯ ಭೂಮಿಗೆ, ಅವರು ಓಡಾಡಿದಂಥ ಜಾಗಗಳಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಮನಸ್ಸಲ್ಲಿ ಏನೋ ಒಂಥರ ಸಂತೋಷ ಕೊಡ್ತಾ ಇದೆ. ಬನ್ನಿ ವೀಕ್ಷಕರೇ, ಮಂತ್ರಾಲಯದ ನೋಡಿ ಈ ಸರ್ಕಲಿಂದ ಹೀಗೆ ಈ ಹೆಬ್ಬಾಗಿಲಿಂದ ನೇರವಾಗಿ ಹೋದರೆ ರಾಯರ ಮಠಕ್ಕೆ ನಾವು ಹೋಗ್ತೀವಿ. ಅದರ ಹಿಂಭಾಗನೇ ತುಂಗಭದ್ರಾ ನದಿ ಇದೆ. ಸೊ ಈಗ ನಾವು ಅಲ್ಲಿ ಹೋದಾಗ ನಾವು ಒಂದು ವಿಶೇಷವಾಗಿ ನಮ್ಮ ಅತ್ತೆ ಮತ್ತು ನಮ್ಮ ತಾಯಿನ ಕರ್ಕೊಂಬಂದ್ವಲ್ಲ, ಅವ್ರಿಗೆ ನಡೆಯೋಕ್ಕಾಗೋದಿಲ್ಲ ಅಂತ ಕಾರಲ್ಲೇ ಉಳಿಸಿ ಕಾರು ಪಾರ್ಕಿಂಗ್ ಲಾಟಲ್ಲಿ ಅಂತೂ ಇಂತೂ ನಾವು ರಾಯರು ನಡೆದಾಡಿದಂಥ ಜೀವಿಸಿದಂಥ ಪುಣ್ಯ ಭೂಮಿಗೆ ಬಂದಿದ್ದಾಯಿತು. ಅಂತೂ ಇಂತೂ ನಮ್ಮ ಕನಸು ಈಡೇರಿದ್ದಾಯಿತು. ಬಹಳ ದಿನಗಳಿಂದ ನಾವು ರಾಯರ ಸನ್ನಿಧಾನಕ್ಕೆ ಹೋಗಬೇಕು, ರಾಯರ ದರ್ಶನ ಮಾಡಬೇಕು, ಬೃಂದಾವನ ಪ್ರದಕ್ಷಿಣೆ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ನಾವೆಲ್ಲ ಕುಟುಂಬ ಸಮೇತರಾಗಿ, ನಾನು, ನಮ್ಮ ತಾಯಿ, ನಮ್ಮ ಅತ್ತೆ ಹಾಗೂ ನನ್ನ ತಂಗಿ, ನನ್ನ ಮಗ, ನಮ್ಮ ಶ್ರೀಮತಿಯವರು ಎಲ್ಲ ಜೊತೆಗೂಡಿ ಬಂದಿದ್ದೀವಿ. ಇವತ್ತು ರಾಯರ ದರ್ಶನ ಮಾಡೋಣ ಅಂತ. ಬನ್ನಿ, ಇನ್ನು ಮುಂದೆ ರಾಯರದ ವಿಶೇಷವಾದ ಮಾಹಿತಿಗಳನ್ನು, ಈ ಮಂಚಾಲಯ ಮಾಹಿತಿಯನ್ನು ಮಂಚಾಲಮ್ಮ ದರ್ಶನ ಮಾಡ್ತಾ ಕೊಡೋಣ ಅಂತೆ. ಬನ್ನಿ. ಈಗ ವೀಕ್ಷಕರೇ, ನಾವು ನಮ್ಮೂರಿಂದ ಹೊರಟು ಚಳ್ಳಕೆರೆಯಿಂದ ಮಂತ್ರಾಲಯಕ್ಕೆ ಕುಟುಂಬ ಸಮೇತರಾಗಿ ರಸ್ತೆ ಮಾರ್ಗದ ಮೂಲಕ ಬಂದ್ವಿ. ನಾವು ಒಟ್ಟು ಒಂದು 10 ಕಿಲೋಮೀಟ್ರ್ ಕಡಿಮೆ 300 ಕಿಲೋಮೀಟ್ರು ಬಂದಿದ್ದೀವಿ. ಸೊ ಬಂದಾಗ ನಮ್ಮ ತಾಯಿ ಮತ್ತು ನಮ್ಮ ಅತ್ತೆಯವ್ರಿಗೆ ವಯಸ್ಸಾದ ಕಾರಣ ನಮ್ಮ ಡ್ರೈವರ್ನ ಜೊತೆಗೂಡಿ ಅವರು ಕಾರಲ್ಲೇ ಉಳ್ಕೊಂಡ್ರು. ಇದರಲ್ಲಿ ನಡ್ಕೊಂಬರೋಕ್ಕಾಗಲ್ಲ ಅಂತ ನಾವೀಗ ಒಂದು ಲಾಡ್ಜ್ ಮಾಡೋಣ ಅಂತ. ನಮಗೆ ಮಠದಿಂದ ರೂಮ್ ಯಾವುದೂ ಸಿಕ್ಕಿಲ್ಲ. ಸೊ ನಾವೊಂದು ಲಾಡ್ಜ್ ಮಾಡಿಬಿಟ್ಟು ಅದೇ ಒಂದು 2 ರೂಮ್ ಮಾಡಬೇಕಾಗತ್ತೆ. 6-7 ಜನ ಇದ್ದೀವಿ. ಸೊ 2 ರೂಮ್ ಮಾಡಿಬಿಟ್ಟು, ಆ ನಂತರ ಅಮ್ಮನೂ ಅತ್ತೆನೂ
ಇಬ್ಬರನ್ನು ನಮ್ಮ ಡ್ರೈವರು ಇಲ್ಲಿಗೆ ಕರ್ಕೊಂಬರ್ತಾರೆ, ಲೊಕೇಶನ್ ಹಾಕ್ತೀವಿ. ಸೊ ನಂತರ ನಾವು ಕೈಕಾಲು ಮುಖ ತೊಳ್ಕೊಂಡು ರಾಯರ ಮಠದ ಆವರಣದಲ್ಲಿ ನಡೆಯುವ ಪೂಜಾ ಕೈಂಕರ್ಯಗಳನ್ನು ನೋಡಲು ಹೋಗ್ತೀವಿ. ಮತ್ತು ರಾತ್ರಿಯ ವಿಶೇಷತೆಗಳನ್ನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ ವೀಕ್ಷಕರೇ.